ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಕತ್ತರಿಘಟ್ಟದ ಶ್ರೀ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ 22ನೇ ವರ್ಷದ ಮಹಾಚಂಡಿಕ ಯಾಗವು ಹಾರನಹಳ್ಳಿ ಕೋಡಿಮಠದ ಡಾ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ನಡೆಯಿತು. ಮಹಾಗಣಪತಿ ಹೋಮ, ಪುಣ್ಯಾಹವಾಚನ, ಅಂಕುರಾರ್ಪಣೆ, ದುರ್ಗಾ ಸಪ್ತಶತಿ ಪಾರಾಯಣ ಹಾಗೂ ಮಹಾಮಂಗಳಾರತಿ ನೆರವೇರಿತು. ಯಾಗದ ದಿನವಾದ ಇಂದು ಬೆಳಗ್ಗೆ 6ರಿಂದ ಮಹಾಚಂಡಿಯಾಗ ಪ್ರಾರಂಭವಾಗಿ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ನೇತೃತ್ವದಲ್ಲಿ ಮಧ್ಯಾಹ್ನ 12ಕ್ಕೆ ಮಹಾಪೂರ್ಣಾಹುತಿ ಮತ್ತು ಮಹಾಮಂಗಳಾರತಿಯೊಂದಿಗೆ ಸಂಪನ್ನಗೊಂಡಿತು. ನಂತರ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭಕ್ತರಿಗೆ ಆಶೀರ್ವಚನ ನೀಡಿ ಎಲ್ಲಾ ಧರ್ಮಗಳು ಶಾಂತಿ ಸಂದೇಶ ಸಾರುತ್ತವೆ. ಇವುಗಳನ್ನ ಮನುಷ್ಯರು ಪಾಲನೆ ಮಾಡಬೇಕಾಗಿದೆ. ಮನುಷ್ಯ ಶಾಂತಿ ಹಾಗೂ ನೆಮ್ಮದಿಯಿಂದ ನೆಲೆಸಬೇಕು ಎನ್ನುವುದನ್ನ ಧರ್ಮಗುರುಗಳು ಉದ್ದೇಶವಾಗಿದೆ ಎಂದು ಹೇಳಿದರು. ನಿಷ್ಠೆ ಇಲ್ಲದ ಶರಣ ಪಟ್ಟಣದಲ್ಲಿದ್ದರೂ ಅಡವಿ. ಶ್ರದ್ಧೆ, ನಿಷ್ಠೆ, ತತ್ವಾಚರಣೆ, ಮಾನವೀಯತೆ ಉಳಿತಕ್ಕಂಥ ಒಬ್ಬ ವ್ಯಕ್ತಿ ದೈವಾಂಶ ಸಂಭೂತನಾಗಿರ್ತಕ್ಕಂಥವನು ಅಡವಿಯಲ್ಲಿದ್ದರೆ, ಕಾಡಿನಲ್ಲಿದ್ದರೆ ಅದೇ ಪಟ್ಟಣವಾಗುತ್ತಂತೆ. ನಿಷ್ಠೆ ಇಲ್ಲದವನು, ಯೋಗ್ಯತೆ ಇಲ್ಲದವನು, ಅರಿವಿಲ್ಲದವನು ಆಡಂಬರದಿಂದ ಇದ್ದು ಪಟ್ಟಣದಲ್ಲಿದ್ದರೂ ಅದು ಅಡವಿ, ಅದು ಕಾಡಿದ್ದಂಗೆ. ಹಾಗೆ ನಮ್ಮ ಚಂದ್ರಶೇಖರ ಸ್ವಾಮಿಗಳು ವರ್ಷ ಆಗಿತ್ತು. ಈಗ ಅಲ್ಲಿ ಕೇಳಿದೆ, ನಾನು ಅವ್ರ ಹತ್ರ ಹೋಗಿ ಅವ್ರು ಹೇಳಿದರು, ಯಾವುದೇ ಕಾರಣಕ್ಕೂ ಆಶ್ರಮಗಳನ್ನು ಹೇಗಿರಬೇಕೆಂದರೆ ದಣಿದು ಬಂದ ದೇಹಗಳಿಗೆ ವಿಶ್ರಾಂತಿ, ತದನಂತರ ಪ್ರಸಾದ, ಆಸಕ್ತಿ ಇದ್ದಲ್ಲಿ ನಿನ್ನ ಧರ್ಮ ಪ್ರವಚನ ಮಾಡುವುದು. ಬಹುಶಃ ಅದನ್ನೇ ನಾನು ಪಾಲಿಸ್ತಾ ಇದ್ದೀನಿ ಅಂತ ಅವ್ರ ಪಾದಕ್ಕೆ ಮತ್ತೊಮ್ಮೆ ಶರಣೊಟ್ಟಿ ಹೇಳ್ತಾ, ನಾನು ಇದುವರೆಗೂ ಹಾಗೆ ಮಾಡ್ತೇವೆ. ಯಾರೇ ಬಂದರು ಬರ್ರಿ, ಕೂತ್ಕೊಳ್ರಿ, ಪ್ರಸಾದ ಆಯ್ತಾ. ಕೋಡಿಮಠಕ್ಕೆ ಹೋದ್ರೆ ಎಲ್ಲರಿಗೂ ಹೊರವಾಗಿರುತ್ತೆ. ನಿಮಗೆ ಅವ್ರು ಮೊದಲು ಹೇಳೋದೇ ಏನು, ಪ್ರಸಾದ ಆಯ್ತಾ. ಏನಕ್ಕೆ ಅಂದರೆ ನೀವು ಹಸ್ಕೊಂಡು ಕೂತ್ರೆ ಅದರಲ್ಲಿ ಈ ಶುಗರ್, BP ನಿಮಗೆ ಕಷ್ಟ ಆಗುತ್ತೆ. ಅವ್ರು ಹೇಳೋ ಉದ್ದೇಶ ಅನ್ನತೋ ಪ್ರಾಣ, ಪ್ರಾಣತೋ ಪರಕ್ರಮ. ಯಾವ ವ್ಯಕ್ತಿಗೆ ಹೊಟ್ಟೆ ತುಂಬ ಆಹಾರ ಇರ್ತದೆ ಅವನು ಸಂತೃಪ್ತಿ ಕೇಳ್ತಾನೆ.